ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ದೇವರ ವಾಕ್ಯಗಳ ಅಧ್ಯಯನವು ನಮ್ಮ ಬುದ್ಧಿ ಮನಸ್ಸುಗಳನ್ನು ಹರಿತಗೊಳಿಸಿ ದೇವರ ಹತ್ತಿರಕ್ಕೆ ನಮ್ಮನ್ನು ನಡೆಸುತ್ತಿದೆ ಅಲ್ಲವೇ? ಇಂದು ನಾವು ಆದಿಕಾಂಡ ಪುಸ್ತಕದ 3ನೇ ಅಧ್ಯಾಯದ 7ನೇ ವಚನದಿಂದ 24ನೇ ವಚನದವರೆಗೆ ಧ್ಯಾನಿಸುವಾಗ, ಆದಾಮ ಹವ್ವ ಹೇಗೆ ತಮ್ಮ ಪಾಪವನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು, ಭವಿಷ್ಯತ್ತಿಗಾಗಿ ದೇವರ ನಕ್ಷೆ ಎಂಬ ವಿಷಯಗಳನ್ನು ಕಲಿತುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನೀನು ನನಗೆ ಸಹಾಯಕನಾಗಿದೆಯಲ್ಲ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದಘೋಷ ಮಾಡುತ್ತಿರುವೆನು. ಕೀರ್ತನೆಗಳು 63:7ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು ಹಾಗೂ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸುತ್ತೇವೆ. ದೇವರ ಮಹಾಕೃಪೆಯಿಂದ ಸತ್ಯವೇದದ ಮೊದಲನೇ ಪುಸ್ತಕವಾಗಿರುವ ಆದಿಕಾಂಡ ಪುಸ್ತಕವನ್ನು ಧ್ಯಾನ ಮಾಡುತ್ತಾ ಇದ್ದೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 7ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು ಎಂಬುದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು ಎಂಬುದಾಗಿ ನೋಡುತ್ತೇವೆ. ಇದು ಅವರ ಆತ್ಮ ಸಾಕ್ಷಿಯನ್ನು ಉದ್ದೇಶಿಸಿ ಹೇಳುವಂಥದ್ದಾಗಿದೆ. ಮನುಷ್ಯನು ತಾನು ಬೀಳುವುದಕ್ಕಿಂತ ಮುಂಚೆ ಅವನಿಗೆ ಆತ್ಮ ಸಾಕ್ಷಿ ಇರಲಿಲ್ಲ. ಅವನು ಮುಗ್ಧನಾಗಿದ್ದನು. ಮುಗ್ಧತೆಯು ದುಷ್ಟತನದ ಅರಿವಿಲ್ಲದಿರುವಿಕೆಯಾಗಿರುತ್ತದೆ. ಮನುಷ್ಯನು ಆತ್ಮಸಾಕ್ಷಿಯನ್ನು ಮಾಡಿರುವುದಿಲ್ಲ. ಅದು ನಮ್ಮೆಲ್ಲರ ಆಂತರ್ಯದಲ್ಲಿ ವಾಸಿಸಿ ಆರೋಪಿಸುವಂಥ ಸಂಗತಿಯಾಗಿರುತ್ತದೆ. ತಪ್ಪಿಗಸ್ತ ಮನೋಭಾವವು ಒಬ್ಬ ಮನುಷ್ಯನ ಕೈ ಹೇಗೆ ಅವನ ಭಾಗವಾಗಿದೆಯೋ ಹಾಗೆಯೇ ಅವನ ಆಂತರ್ಯದಲ್ಲಿ ಇದು ಒಂದು ಭಾಗವಾಗಿ ಬಿಟ್ಟಿದೆ. ಮನುಷ್ಯನು ಈ ತಪ್ಪಿಗಸ್ತ ಮನೋಭಾವದಿಂದ ಮನೋವೈಜ್ಞಾನಿಕ ರೀತಿಯಲ್ಲಿ ಎಂದಿಗೂ ತಪ್ಪಿಸಿಕೊಳ್ಳುವುದಕ್ಕಾಗುವುದಿಲ್ಲ ಎಂಬುದಾಗಿ ಒಬ್ಬ ಶ್ರೇಷ್ಠ ಮನಃಶಾಸ್ತ್ರಜ್ಞರು ಹೇಳಿರುತ್ತಾರೆ. ಪ್ರಿಯರೇ, ತಾವು ಬೆತ್ತಲೆಯಾಗಿದ್ದೇವೆಂಬುದನ್ನು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು ಎಂಬುದಾಗಿ ನೋಡುತ್ತೇವೆ. ನೋಡಿರಿ, ಅಂಜೂರದ ಮರ ಎಂಬುದಾಗಿ ನಿರ್ದಿಷ್ಟವಾಗಿ ಹೇಳಲ್ಪಟ್ಟಿರುತ್ತದೆ. ಆದರೆ ಒಳ್ಳೆಯದರ ಕೆಟ್ಟದರ ಹರುವನ್ನು ಹುಟ್ಟಿಸುವ ಈ ಮರವು ಸೇಬು ಹಣ್ಣಿನ ಮರವಾಗಿತ್ತು ಎಂಬುದಾಗಿ ಹೇಳಲ್ಪಟ್ಟಿರುವುದಿಲ್ಲ. ಅದನ್ನು ನಾವು ತಪ್ಪಾಗಿ ತಿಳಿದುಕೊಂಡಿರುತ್ತೇವೆ. ಆ ಅಂಜೂರದ ಎಲೆಗಳು ಮರೆ ಮಾಡಿದ್ದವಷ್ಟೇ, ಆದರೆ ಮುಚ್ಚಿ ಹಾಕಲಿಲ್ಲ. ಆದಾಮ್ ಹವ್ವರು ತಮ್ಮ ತಪ್ಪನ್ನು ಅರಿಕೆ ಮಾಡಲಿಲ್ಲ. ಅವರು ತಮ್ಮ ಕಳೆದು ಹೋದ ಸ್ಥಿತಿಯನ್ನು ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ. ಪ್ರಿಯರೇ, ಇಂದು ಧರ್ಮದಲ್ಲಿ ಮನುಷ್ಯನ ಸ್ಥಿತಿಯು ಇದೇ ಆಗಿರುತ್ತದೆ. ಅವನು ಅಭ್ಯಾಸಗಳ ಮತ್ತು ಧರ್ಮಾಚರಣೆಗಳ ಮೂಲಕ ಹಾದು ಹೋಗುತ್ತಾನೆ, ಸಭೆಗಳನ್ನು ಸೇರಿಕೊಳ್ಳುತ್ತಾನೆ ಮತ್ತು ಬಹು ಧಾರ್ಮಿಕನಾಗುತ್ತಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಂಜೂರದ ಮರವನ್ನು ಶಪಿಸಿದ ದೃಷ್ಟಾಂತವು ನಮ್ಮ ನೆನಪಿನಲ್ಲಿ ಇದೆಯಲ್ಲವೇ? ಅದು ಬಹು ಆಸಕ್ತಿಕರವಾಗಿದೆ. ಅದರ ನಂತರ ಆತನು ಧರ್ಮವನ್ನು ಖಂಡಿಸಿದನು ಎಂಬುದನ್ನು ನೋಡುತ್ತೇವೆ. ಪ್ರಿಯರೇ, ಆತನು ಇಡೀ ಅಸ್ತಿತ್ವದಿಂದ ಧರ್ಮವನ್ನು ಖಂಡಿಸಿದನು. ಯಾಕಂದರೆ ಧರ್ಮವು ಪಾಪವನ್ನು ಮುಚ್ಚುತ್ತದೆ. ಪ್ರಿಯರೇ, ಈ ಶೋಧನೆಯಲ್ಲಿ ಸೈತಾನನು ಮನುಷ್ಯನ ಆತ್ಮ ಮತ್ತು ದೇವರ ಮಧ್ಯದಲ್ಲಿ ಬರಲು ಅಪೇಕ್ಷಿಸಿದನು. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಸೈತಾನನು ಮನುಷ್ಯನನ್ನು ದೇವರಿಂದ ಬೇರ್ಪಡಿಸಿ ಅವನನ್ನು ತನಗೋಸ್ಕರ ಗೆದ್ದುಕೊಂಡು ಅವನಿಗೆ ದೇವರಾಗಲು ಬಯಸಿದನು. ಆ ದಿನದಲ್ಲಿ ಮನುಷ್ಯನಿಗೆ ಶರೀರದ ಶೋಧನೆಗಳು ಅಷ್ಟೊಂದು ಸೂಕ್ತವಾಗಿರಲಿಕ್ಕಿಲ್ಲ. ಅವನು ಕದಿಯುವುದಕ್ಕೂ ಅಥವಾ ಸುಳ್ಳು ಹೇಳುವುದಕ್ಕೂ ಅಥವಾ ದ್ರವ್ಯಾಶೆಗಾಗಿ ಶೋಧಿಸಲ್ಪಡಲಿಲ್ಲ. ಅವನು ಶೋಧಿಸಲ್ಪಟ್ಟದ್ದು ಕೇವಲ ದೇವರನ್ನು ಸಂದೇಹ ಪಡುವುದಕ್ಕಾಗಿ ಆಗಿತ್ತು. ನಾವೀಗ ಸೈತಾನನ ವಿಧಾನವನ್ನು ಗಮನಿಸೋಣ. ಮೊದಲನೇದಾಗಿ, ಹವ್ವಳು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿದೆ ಎಂದು ತಿಳಿದುಕೊಂಡಳು. ಎರಡನೇದಾಗಿ, ಅದು ನೋಡುವುದಕ್ಕೆ ರಮ್ಯವಾಗಿತ್ತು. ಮತ್ತು ಮೂರನೇದಾಗಿ, ಅದು ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿತ್ತು. ಸೈತಾನನು ಹೊರಗಡೆಯಿಂದ ಕಾರ್ಯ ಮಾಡುತ್ತಾ ಒಳಗಡೆ ಬರುತ್ತಾನೆ, ಅಂದರೆ ಹೊರಗಿನಿಂದ ಒಳಕ್ಕೆ.
ಪ್ರಿಯ ದೇವಜನರೇ, ಮತ್ತೊಂದು ಕಡೆಯಲ್ಲಿ ನೋಡುವಾಗ ದೇವರು ಮನುಷ್ಯನ ಹೃದಯದಿಂದ ಆರಂಭಿಸುತ್ತಾನೆ. ಧರ್ಮವೆಂಬುದು ನಮಗೆ ಹೊರಗಡೆಯಲ್ಲಿ ಸಿಕ್ಕುವಂಥದ್ದಾಗಿರುತ್ತದೆ. ಆದರೆ ದೇವರು ಧರ್ಮದೊಂದಿಗೆ ಆರಂಭಿಸುವುದಿಲ್ಲ. ಇಲ್ಲಿ ಒಂದು ಭಿನ್ನತೆಯನ್ನು ತಿಳಿಸಲು ಬಯಸುತ್ತೇನೆ. ಅದೇನೆಂದರೆ, ಕ್ರೈಸ್ತತ್ವವು ಒಂದು ಧರ್ಮವಾಗಿರುವುದಿಲ್ಲ. ಕ್ರೈಸ್ತತ್ವವು ಕ್ರಿಸ್ತನಾಗಿದ್ದಾನೆ ಎಂಬುದೇ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ನೇರವಾಗಿ ಮೂಲ ಸ್ಥಾನಕ್ಕೆ ಹೋಗಿ ನೀವು ಹೊಸದಾಗಿ ಹುಟ್ಟಬೇಕು ಎಂಬುದಾಗಿ ಹೇಳಿರುತ್ತಾನೆ. ಆದಾಮ್ ಹವ್ವರು ತಮ್ಮ ಪಾಪವನ್ನು ಅರಿಕೆ ಮಾಡುವ ಬದಲಾಗಿ ಅಂಜೂರದ ಎಲೆಗಳನ್ನು ಒಲಿದುಕೊಂಡು ತಮ್ಮನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸಿದರು. ನೋಡಿರಿ, ಈ ಅಂಜೂರದ ಎಲೆಗಳಲ್ಲಿ ಯಾವ ಹೊಸ ಬದಲಾವಣೆಯೂ ಕಂಡು ಬಂದಿರುವುದಿಲ್ಲ. ಜನರು ಇನ್ನೂ ಸಭೆಗಳಿಗೆ ಹೋಗುತ್ತಾ ತಮ್ಮ ಹೃದಯದಲ್ಲಿನ ಪಾಪಗಳನ್ನು ಅರಿಕೆ ಮಾಡುವುದರ ಬದಲಾಗಿ ಧಾರ್ಮಿಕ ಆಚರಣೆಗಳಲ್ಲಿಯೂ ಉತ್ತಮ ಕೆಲಸ ಕಾರ್ಯಗಳಲ್ಲಿಯೂ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾ ಇದ್ದಾರೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಕ್ಕೆ ಸಂಚರಿಸುತ್ತಿರುವಾಗ ಸ್ತ್ರೀ ಪುರುಷರಿಬ್ಬರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರದ ಹಿಂದೆ ಅಡಗಿಕೊಂಡರು. ಯೆಹೋವ ದೇವರು ಮನುಷ್ಯನನ್ನು, ನೀನು ಎಲ್ಲಿರುತ್ತೀ ಎಂದು ಕೂಗಿ ಕೇಳಲು ಎಂಬುದೇ. ಈ ವಾಕ್ಯ ಭಾಗದಲ್ಲಿ ನಾವು ತಿಳಿದುಕೊಳ್ಳುವುದೇನೆಂದರೆ, ಆದಾಮನು ಕಳೆದು ಹೋದವನಾಗಿದ್ದನು ಮತ್ತು ಧರ್ಮವು ನಮ್ಮನ್ನು ದೇವರಿಂದ ಬೇರ್ಪಡಿಸುತ್ತದೆ. ಪ್ರಿಯರೇ, ಆದಾಮನು ಕಳೆದು ಹೋಗಿದ್ದಾನೆ ಮತ್ತು ದೇವರೇ ಅವನನ್ನು ಹುಡುಕುತ್ತಾ ಇದ್ದಾನೆ. ಆದಾಮನಾದರೂ ದೇವರನ್ನು ಹುಡುಕುತ್ತಾ ಇಲ್ಲ ಎಂಬುದೇ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 10ನೇ ವಚನದಿಂದ 12ನೇ ವಚನದವರೆಗೆ. ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ಅದಕ್ಕಾತನು, ನೀನು ಬೆತ್ತಲೆಯಾಗಿದ್ದೀಯೆಂದು ನಿನಗೆ ಹೇಳಿದವರಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದಿಯಾ ಎಂದು ಕೇಳಲು, ಆ ಮನುಷ್ಯನು, ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆನು ಎಂದು ಹೇಳಿದನು ಎಂಬುದೇ. ಪ್ರಿಯ ದೇವಜನರೇ, ಇಲ್ಲಿ ನಾವು ಗಮನಿಸುವ ವಿಷಯವೇನೆಂದರೆ, ಆದಾಮನ ಕಡೆಯಿಂದ ಯಾವ ಅರಿಕೆಯೂ ಇರುವುದಿಲ್ಲ ಎಂಬುದೇ. ಆದಾಮನು ತನ್ನೊಂದಿಗಿರುವ ಸ್ತ್ರೀಯ ಮೇಲೆ ತಪ್ಪು ಹೊರಿಸಿದ್ದು ಅಷ್ಟೊಂದು ಪ್ರಾಮುಖ್ಯವಾಗಿರುವುದಿಲ್ಲ. ಆದರೆ ತನ್ನ ಕಡೆಯಿಂದ ಪಾಪದ ಅರಿಕೆ ಮಾಡದೇ ಇರುವುದು ಬಹು ಮುಖ್ಯವಾದ ಸಂಗತಿಯಾಗಿರುತ್ತದೆ. ಮುಂದಕ್ಕೆ ನೋಡ್ರಿ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 13ನೇ ವಚನವನ್ನು. ಯೆಹೋವ ದೇವರು ಸ್ತ್ರೀಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು, ಸ್ತ್ರೀಯು, ಸರ್ಪವು ನನ್ನನ್ನು ವಂಚಿಸಿತು, ನಾನು ತಿಂದೆನು ಎಂದು ಉತ್ತರ ಕೊಟ್ಟಳು ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಅವರು ಒಬ್ಬರ ಮೇಲೊಬ್ಬರು ತಪ್ಪು ಹೊರಿಸುತ್ತಾ ಇದ್ದಾರೆ. ಭವಿಷ್ಯತ್ತಿಗಾಗಿ ದೇವರ ನಕ್ಷೆ ಎಂಬ ವಿಚಾರವನ್ನು ಮುಂದಕ್ಕೆ ನಾವು ನೋಡೋಣ. ಪ್ರಿಯ ದೇವಜನರೇ, ದೇವರಿಂದ ಸೃಷ್ಟಿಸಲ್ಪಟ್ಟ ಮಾನವನೆಂಬ ಈ ಜೀವಿಯು ದೇವರಿಂದ ಬದಿಗೆ ಸರಿದುಕೊಂಡಿದ್ದಾನೆ ಮತ್ತು ದೇವರು ಅವನೊಂದಿಗೆ ವ್ಯವಹರಿಸಬೇಕಾಗಿದೆ ಹಾಗೂ ಅವನ ವಿಷಯದಲ್ಲಿ ನ್ಯಾಯ ತೀರಿಸಬೇಕಾಗಿದೆ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 14ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲ ಪಶುಗಳಲ್ಲಿಯೂ ಅಡವಿಯ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ. ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳೆಲ್ಲ ಮಣ್ಣೇ ತಿನ್ನುವಿ ಎಂಬುದೇ. ಪ್ರಿಯರೇ, ಇಂದು ನಾವು ತಿಳಿದಿರುವಂತೆ ಸರ್ಪವು ನಿಶ್ಚಿತವಾಗಿಯೂ ಹರಿದಾಡುವ ಜೀವಿಯಾಗಿರಲಿಲ್ಲ ಎಂಬುದೇ. ಅದು ಆರಂಭದಲ್ಲಿ ವ್ಯತ್ಯಾಸವಾಗಿತ್ತು, ಆದರೆ ಈಗ ಅದರ ಮೇಲೆ ದೇವರಿಂದ ನ್ಯಾಯ ತೀರ್ಪು ಉಚ್ಚರಿಸಲ್ಪಟ್ಟಿರುತ್ತದೆ. ದೇವರು ಮಾನವನ ಪ್ರಚಂಡವಾದ ಪ್ರಭಾವವನ್ನು ಬೀರಿರುವ ನ್ಯಾಯ ತೀರ್ಪನ್ನು ಸೈತಾನನ ಮೇಲೆ ಉಚ್ಚರಿಸುತ್ತಾನೆ. ಮುಂದಕ್ಕೆ ನೋಡಿರಿ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 15ನೇ ವಚನವನ್ನು. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಾಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಎದ್ದು ಕಾಣುವ ವಿಚಾರವು ಮುಂದೆ ಬರಲಿರುವ ಅಂತಿಮ ಜಯವಾಗಿರುವುದಿಲ್ಲ. ಈಗ
ಒಳ್ಳೆಯದರ ಕೆಟ್ಟದರ ನಡುವೆ ದೀರ್ಘಕಾಲದ ಹೋರಾಟ ಇರುತ್ತದೆ ಎಂಬ ನಿಜಾಂಶವನ್ನು ಈ ವಚನವು ಪ್ರಕಟಿಸುತ್ತದೆ. ಇದನ್ನೇ ನಿಖರವಾಗಿ ನಾವು ಉಳಿದ ದೇವರ ವಾಕ್ಯದಲ್ಲಿ ಕಂಡುಕೊಳ್ಳಲಿದ್ದೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಹೋರಾಟಕ್ಕೆ ಸಂಬಂಧಿಸಿದಂಥ ಹೇಳಿಕೆಯನ್ನು ತನ್ನ ದಿನದಲ್ಲಿ ನೀಡಿದನು. ಅದನ್ನು ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ಹೇಗೆಂದರೆ, ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲಪುರುಷನೂ ಆಗಿದ್ದಾನೆ ಎಂಬುದೇ. ಈ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತನು ದೇವರ ಮಕ್ಕಳ ಮತ್ತು ಸೈತಾನನ ಮಕ್ಕಳ ನಡುವೆ ಭಿನ್ನತೆಯನ್ನು ಮಾಡಿದನು. ಇದೇ ಸಂಘರ್ಷವನ್ನು ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ಪುನಃ ಪ್ರಸ್ತಾಪಿಸಿರುತ್ತಾನೆ. ಇವರು ದೇವರ ಮಕ್ಕಳೆಂಬುದು, ಅವರು ಸೈತಾನನ ಮಕ್ಕಳೆಂಬುದು ಇದರಿಂದ ವ್ಯಕ್ತವಾಗುತ್ತದೆ. ನೀತಿಯನ್ನು ಅನುಸರಿಸದವನು, ತನ್ನ ಸಹೋದರನನ್ನು ಪ್ರೀತಿಸಿದವನು ದೇವರಿಂದ ಹುಟ್ಟಿದವರಲ್ಲ ಎಂಬುದೇ. ಪ್ರಿಯರೇ, ಹೀಗೆ ಇಲ್ಲಿ ಸಂಘರ್ಷಣವಿರುತ್ತದೆ, ಇಲ್ಲಿ ಹೋರಾಟವಿರುತ್ತದೆ ಮತ್ತು ಈ ಲೋಕದಲ್ಲಿ 2 ಸಂತಾನಗಳಿರುತ್ತವೆ ಎಂಬ ನಿಜಾಂಶವನ್ನು ನಿಮ್ಮ ಮುಂದೆ ತಂದಿರುತ್ತೇವೆ. ಅಂತಿಮ ಜಯವಂತೂ ಇದ್ದೇ ಇರುತ್ತದೆ. ಆದರೆ ದೀರ್ಘಕಾಲ ಮುಂದುವರಿದ ಹೋರಾಟವು ನಾವು ಗಮನಿಸಬೇಕಾದ ಮುಖ್ಯವಾದ ಸಂಗತಿಯಾಗಿರುತ್ತದೆ. ಪ್ರತಿಯೊಬ್ಬ ಮನುಷ್ಯನು ಶೋಧನೆಯನ್ನು ಎದುರಿಸಿ ತನ್ನ ಯುದ್ಧವನ್ನು ಎದುರಿಸಬೇಕು. ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚೆ ನಂಬಿಕೆಯಲ್ಲಿನ ವಿಧೇಯತೆಯ ಮೂಲಕ ಜಯವು ಸಂಪಾದಿಸಲ್ಪಡುತ್ತಾ ಇತ್ತು. ಯೇಸು ಕ್ರಿಸ್ತನು ಬಂದ ನಂತರ ನಾವೆಲ್ಲರೂ ನಂಬಿಕೆಯ ಮೂಲಕ ಕ್ರಿಸ್ತನಲ್ಲಿ ನಮ್ಮನ್ನು ಗುರುತಿಸಿಕೊಳ್ಳುವವರಾಗಿರಬೇಕು. ರಕ್ಷಿಸಲ್ಪಡುವುದು ಅಂದರೆ ಏನು? ಅದು ಕ್ರಿಸ್ತನಲ್ಲಿ ಇರುವುದು ಎಂಬ ಅರ್ಥವನ್ನು ಹೊಂದಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಮನುಷ್ಯನು ಸೃಷ್ಟಿಯ 3 ಕ್ರಮಗಳಲ್ಲಿ ಒಬ್ಬನಾಗಿರುವನು. ಆ 3 ಕ್ರಮಗಳು ಯಾವುವೆಂದರೆ ದೇವದೂತರು, ಮಾನವನು ಮತ್ತು ಪ್ರಾಣಿಗಳು ಎಂಬುವುಗಳೇ. ಪ್ರಾಣಿಗಳಿಗೆ ಆಯ್ಕೆಯು ಕೊಡಲ್ಪಟ್ಟಿರುವುದಿಲ್ಲ. ಆದರೆ ದೇವದೂತರಿಗೂ ಮನುಷ್ಯನಿಗೂ ಆಯ್ಕೆ ಎನ್ನುವಂಥದ್ದು ಕೊಡಲ್ಪಟ್ಟಿತ್ತು. ಈಗ ಇಲ್ಲಿರುವಂಥದ್ದು ಮಾನವನ ಆಯ್ಕೆಯಾಗಿರುತ್ತದೆ. ಇಲ್ಲಿ ಅವನು ಒಂದು ನಿರ್ಧಾರವನ್ನು ಮಾಡಿರುತ್ತಾನೆ ಮತ್ತು ಅವನು ಮಾಡಿರುವಂಥ ನಿರ್ಧಾರಕ್ಕಾಗಿ ಅವನನ್ನು ಜವಾಬ್ದಾರನನ್ನಾಗಿ ಹಿಡಿಯಲಾಗಿದೆ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಆಕೆಯ ಸಂತಾನವು ಎಂಬುದಾಗಿ ಹೇಳಲ್ಪಟ್ಟಿರುತ್ತದೆ. ಇದು ಪುರುಷನ ಸಂತಾನ ಎಂಬುದಾಗಿ ಹೇಳಲ್ಪಟ್ಟಿರುವುದಿಲ್ಲ. ಇದು ಯೇಸು ಕ್ರಿಸ್ತನು ಕನ್ಯೆಯಿಂದ ಹುಟ್ಟುವುದರ ಕನಿಷ್ಠ ಸಲಹೆಯಾಗಿರುತ್ತದೆ. ಪ್ರಿಯರೇ, ದೇವರು ಮಾನವನನ್ನು ಹುಡುಕುತ್ತಾ ತೋಟದಲ್ಲಿ ಹೋದಾಗ ಆತನು ನೀನು ಎಲ್ಲಿರುತ್ತೀ ಎಂದು ಕೂಗಿ ಕರೆದನು. ಧರ್ಮದ ಯಾವ ಸಂಕಲನವಾದರೂ ಸರಿ, ಅದು ದೇವರಿಗಾಗಿ ಮಾನವನ ಹುಡುಕಾಟದ ಕಥೆಯನ್ನೇ ಹೇಳುತ್ತದೆ. ಪ್ರಿಯರೇ, ದೇವರು ಅದನ್ನು ಈ ರೀತಿಯಾಗಿ ಹೇಳುವುದಿಲ್ಲ. ನಾವು ಅದನ್ನು ಈ ರೀತಿಯಲ್ಲಿ ಹೇಳೋಣ. ಹೇಗೆಂದರೆ, ರಕ್ಷಣೆಯು ಮಾನವನಿಗಾಗಿ ದೇವರ ಹುಡುಕುವಿಕೆಯಾಗಿದೆ. ಮಾನವನು ದೇವರಿಂದ ಓಡಿ ಹೋದನು ಮತ್ತು ದೇವರು ಅವನನ್ನು ನೀನು ಎಲ್ಲಿರುತ್ತೀ ಎಂದು ಕರೆದನು. ಡಾಕ್ಟರ್ WH ಗ್ರಿಫಿತ್ ಎಂಬವರು ತಮ್ಮ ಆದಿಕಾಂಡ ಒಂದು ಭಕ್ತಿಯ ವ್ಯಾಖ್ಯಾನ ಎಂಬ ಪುಸ್ತಕದಲ್ಲಿ ದೇವರ ಕರೆಯ ಕುರಿತು ಈ ರೀತಿ ಒಂದು ವ್ಯಾಖ್ಯಾನವನ್ನು ನೀಡಿರುತ್ತಾರೆ. ಹೇಗೆಂದರೆ, ಆ ಕರೆಯು ಪಾಪವನ್ನು ಕಡೆಗಣಿಸಲಾಗದ ದೈವಿಕ ನ್ಯಾಯದ ಕರೆಯಾಗಿದೆ. ಅದು ಪಾಪಿಯ ಮೇಲೆ ದುಃಖ ಪಡುವ ದೈವಿಕ ದುಃಖದ ಕರೆಯಾಗಿರುತ್ತದೆ. ಅದು ಪಾಪಕ್ಕೆ ವಿಮೋಚನೆಯನ್ನು ನೀಡುವ ದೈವಿಕ ಪ್ರೀತಿಯ ಕರೆಯಾಗಿರುತ್ತದೆ ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಮಾನವನಿಗಾಗಿ ದೇವರ ಹುಡುಕಾಟವು ಸತ್ಯವೇದ ಉದ್ದಕ್ಕೂ ಚಿತ್ರಿಸಲ್ಪಟ್ಟಿರುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ಪೌಲನು ದೇವರನ್ನು ಹುಡುಕುವವನು ಇಲ್ಲ ಎಂಬುದಾಗಿ ಬರೆಯುತ್ತಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ಆದರೆ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳಿರುವುದನ್ನು ನಾವು ನೋಡುತ್ತೇವೆ. ಮತ್ತು ಯೋಹಾನ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದ ಮೂಲಕ ಯೋಹಾನನೊಂದಿಗೆ ಸೇರಿಕೊಂಡು ನಾವು ಆತನು ನಮ್ಮನ್ನು ಮೊದಲು ಪ್ರೀತಿಸಿದ್ದರಿಂದ ನಾವು ಆತನನ್ನು ಪ್ರೀತಿಸುವರಾಗಿದ್ದೇವೆ ಎಂಬುದಾಗಿ ಹೇಳಬಹುದು. ದೇವರು
ಮಾನವನನ್ನು ಹುಡುಕುತ್ತಾನೆ ಮತ್ತು ತನ್ನ ರಕ್ಷಣೆಯನ್ನು ಒದಗಿಸುತ್ತಾನೆ. ಆದರೆ ಸಂಭವಿಸಲಿರುವ ದೀರ್ಘಕಾಲದ ಹೋರಾಟವು ಜರುಗಲಿದೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 16ನೇ ವಚನವನ್ನು. ಆಮೇಲೆ ಸ್ತ್ರೀಗೆ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ. ಗಂಡನ ಮೇಲೆ ನಿನಗೆ ಆಶೆ ಇರುವುದು, ಅವನು ನಿನಗೆ ಒಡೆಯನಾಗುವನು ಎಂದು ಹೇಳಿದನು ಎಂಬುದೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ನೋಡುವಂಥ ವಿಷಯವು ಸ್ತ್ರೀಯ ಮೇಲೆ ಬಂದ ನ್ಯಾಯ ತೀರ್ಪಾಗಿತ್ತು. ಆಕೆಯು ಈ ಲೋಕದಲ್ಲಿ ಒಂದು ಮಗುವನ್ನು ತರಬೇಕಾದರೆ ಅದನ್ನು ದುಃಖವಿಲ್ಲದೆಯೇ ಆಕೆಯಿಂದ ತರಲು ಆಗುವುದಿಲ್ಲ. ಇದು ಈ ರೀತಿಯಾಗಿ ಇರಬೇಕಾದದ್ದು ಆಸಕ್ತಿಕರವಾಗಿದೆಯಲ್ಲವೇ? ಜೀವನದಲ್ಲಿ ಆನಂದವನ್ನು ತಂದು ಮಾನವ ಕುಟುಂಬದಲ್ಲಿ ಮುಂದುವರಿಯುವ ಅದೇ ಸಂಗತಿಯು ದುಃಖದ ಮೂಲಕ ಬರಬೇಕಾಗಿದೆ. ಮುಂದಕ್ಕೆ ನೋಡಿರಿ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನದವರೆಗೆ. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು. ಹೊಲದ ಬೆಳೆಯನ್ನು ಅನುಭವಿಸುವಿ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ? ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಎಂದು ಹೇಳಿದನು ಎಂಬುದೇ. ಪ್ರಿಯ ದೇವಜನರೇ, ಇಲ್ಲಿ ನಾವು ಪುರುಷನ ಮೇಲೆ ಬಂದ ನ್ಯಾಯ ತೀರ್ಪಿನ ಕುರಿತು ನೋಡುತ್ತೇವೆ. ಈಗ ಪುರುಷನಿಗೆ ಮರಣವು ಬಂದಿರುತ್ತದೆ. ಮರಣ ಅಂದರೆ ಏನು? ಶಾರೀರಿಕ ಮರಣವೋ? ಹೌದು. ಮರಣವು ಒಬ್ಬ ವ್ಯಕ್ತಿಯನ್ನು ಅವನ ದೇಹದಿಂದ ಅವನ ಪ್ರಾಣ ಮತ್ತು ಆತ್ಮವನ್ನು ಬೇರ್ಪಡಿಸುವಂಥದ್ದಾಗಿದೆ. ಪ್ರಸಂಗಿ 12ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು ಎಂಬುದೇ. ಪ್ರಿಯರೇ, ಪುರುಷನು ಅಂತಿಮವಾಗಿ ದೇವರಿಗೆ ಉತ್ತರಿಸಬೇಕಾಗಿದೆ. ಆದರೆ ಪ್ರಿಯರೇ, ಆ ಮರದ ಹಣ್ಣನ್ನು ತಿಂದ ದಿನ ಆದಾಮನು ಶಾರೀರಿಕವಾಗಿ ಸಾಯಲಿಲ್ಲ. ಅವನು 900ಕ್ಕೂ ಅಧಿಕ ವರ್ಷಗಳವರೆಗೆ ಸಾಯಲಿಲ್ಲ. ಅಲ್ಲಿರುವ ಇಡೀ ಅಂಶವೇನೆಂದರೆ ಅವನು ಅವಿಧೇಯನಾದ ಮರುಕ್ಷಣವೇ ಆತ್ಮೀಯವಾಗಿ ಸತ್ತನು. ಅಂದರೆ ಅವನು ದೇವರಿಂದ ಬೇರ್ಪಡಿಸಲ್ಪಟ್ಟನು. ಮರಣವು ಬೇರ್ಪಡಿಸುವಿಕೆಯಾಗಿದೆ. ಪೌಲನು ಎಫೆಸದವರಿಗೆ, ನಿಮ್ಮ ಪಾಪ ಅಪರಾಧಗಳಲ್ಲಿ ಸತ್ತವರಾಗಿದ್ದೀರಿ ಎಂಬುದಾಗಿ ಬರೆದಾಗ ಅವರು ಶಾರೀರಿಕವಾಗಿ ಸಾಯಲಿಲ್ಲ, ಆದರೆ ಆತ್ಮಿಕ ರೀತಿಯಲ್ಲಿ ಸತ್ತವರು, ದೇವರಿಂದ ಬೇರ್ಪಡಿಸಲ್ಪಟ್ಟವರು ಎಂಬ ಅರ್ಥದಿಂದ ಬರೆದಿರುತ್ತಾನೆ. ಕಳೆದು ಹೋದ ಮಗನ ಅದ್ಭುತವಾದ ಸಾಮ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಿಂದ ದೂರಕ್ಕೆ ಓಡಿ ಹೋದ ಮಗನ ಕುರಿತು ಹೇಳುತ್ತಾನೆ. ಆ ಕಿರಿ ಮಗನು ಮನೆಗೆ ಹಿಂದಿರುಗಿದಾಗ ತಂದೆಯು ಕಿರಿ ಮಗನಿಗೆ ಹೇಳಿದನು. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 24ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು ಎಂಬುದೇ. ಅವನು ಸತ್ತವನಾಗಿದ್ದಾನೋ? ಹೌದು, ಅವನು ಸತ್ತವನಾಗಿದ್ದನು. ಆದರೆ ಶಾರೀರಿಕವಾಗಿ ಅಲ್ಲ. ಅವನು ತಂದೆಯಿಂದ ಬೇರ್ಪಟ್ಟಿದ್ದನು. ತಂದೆಯಾದ ದೇವರಿಂದ ಬೇರ್ಪಡುವುದು ಮರಣವಾಗಿದೆ ಎಂದು ಸರಳವಾಗಿ ಅರ್ಥೈಸಬಹುದು. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾರ್ತಳಿಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಎಂಬುದಾಗಿ ಹೇಳಿರುವುದನ್ನು ನೋಡುತ್ತೇವೆ. ಪ್ರಿಯರೇ, ಇಲ್ಲಿ ಪುನಃ ಸತ್ತಿರುವುದು ಅಂದರೆ ಆತ್ಮೀಕವಾದ ಮರಣವಾಗಿರುತ್ತದೆ. ಅದು ದೇವರಿಂದ ಬೇರ್ಪಡುವುದಾಗಿದೆ. ಮನುಷ್ಯನು ಆ ಹಣ್ಣನ್ನು ತಿಂದ ಮರುಕ್ಷಣವೇ ಆತ್ಮೀಕವಾಗಿ ಸತ್ತನು. ಈ ಕಾರಣದಿಂದಾಗಿ ಅವನು ದೇವರಿಂದ ಓಡಿ ಹೋದನು ಮತ್ತು ಈ ಕಾರಣದಿಂದಾಗಿ ತಮ್ಮನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಅವರು ಅಂಜೂರದ ಎಲೆಗಳನ್ನು ಹೊಲಿದುಕೊಂಡರು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ವಿಮೋಚನೆಯ ಸಿದ್ಧಾಂತವು ಪರಿಚಯಿಸಲ್ಪಟ್ಟದ್ದು ಎಂಬುದಾಗಿ ನೋಡೋಣ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಆ ಮನುಷ್ಯನು ತನ್ನ ಹೆಂಡತಿಗೆ ಅವ್ವ ಎಂದು ಹೆಸರಿಟ್ಟನು, ಯಾಕೆಂದರೆ ಬದುಕುವವರೆಲ್ಲರಿಗೂ ಅವಳೇ ಮೂಲಮಾತೆ ಎಂಬುದೇ. ಕರ್ತನಲ್ಲಿ ಪ್ರಿಯರೇ,
ಕಾಯಿನ ಮತ್ತು ಹೇಬೇಲರು ಏದೇನ್ ತೋಟದಲ್ಲಿ ಹುಟ್ಟಿರುವರು ಎಂಬುದು ಈ ವಾಕ್ಯ ಭಾಗದ ಅರ್ಥವಾಗಿರುವುದಿಲ್ಲ. ಆದರೆ ಆದಾಮ ಮತ್ತು ಹವ್ವಳು ಬಿದ್ದು ಹೋದ ನಂತರ ಅವರು ಹುಟ್ಟಿದ್ದು ಎಂಬುದು ನಿಶ್ಚಿತವಾಗಿದೆ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು ಎಂಬುದೇ. ಪ್ರಿಯ ದೇವಜನರೇ, ಚರ್ಮದ ಅಂಗಿಗಳನ್ನು ಮಾಡಬೇಕಾಗಿದ್ದರೆ ಅಲ್ಲಿ ಪ್ರಾಣಿಗಳು ಕೊಲ್ಲಲ್ಪಡಬೇಕಾಗಿದ್ದವು. ಇದುವೇ ಯಜ್ಞದ ಮೂಲವಾಗಿರುವುದು ಎಂಬುದನ್ನು ನಾನು ನಂಬುತ್ತೇನೆ ಮತ್ತು ಇದನ್ನೇ ದೇವರು ಮನುಷ್ಯನಿಗೆ ಸ್ಪಷ್ಟಪಡಿಸಿದನು. ದೇವರು ಅಂಜೂರದ ಎಲೆಗಳನ್ನು ತಿರಸ್ಕರಿಸಿದನು, ಆದರೆ ಚರ್ಮದ ಅಂಗಿಗಳನ್ನು ಅವರಿಗೆ ಮಾಡಿ ತೊಡಿಸಿದನು. ಮತ್ತು ಆದಾಮ್ ಹವ್ವನವರು ಏದೇನ್ ತೋಟವನ್ನು ಬಿಟ್ಟು ಹೋಗುತ್ತಿರುವಾಗ ರಕ್ತಮಯ ಯಜ್ಞವನ್ನು ನೋಡಿದರು. ಅತಿ ಪವಿತ್ರ ಸ್ಥಾನದಲ್ಲಿ ಕೃಪಾಸನದ ಮೇಲೆ ಯಾವುದನ್ನು ಇರಬೇಕೆಂದು ದೇವರು ಮೋಶೆಗೆ ಹೇಳಿದನೋ ಅದನ್ನೇ ನಿಖರವಾಗಿ ಹಿಂದಕ್ಕೆ ತಿರುಗಿ ನೋಡಿದಾಗ ಅಲ್ಲಿ ಕಂಡರು. ಅದು ಕೃಪಾಸನದ ಮೇಲೆ ರಕ್ತವನ್ನು ದೃಷ್ಟಿಸುತ್ತಿರುವ ಇಬ್ಬರು ಕೆರೂಬಿಯರ ದೃಶ್ಯವಾಗಿತ್ತು ಮತ್ತು ಅದುವೇ ದೇವರ ವಿಧಾನವಾಗಿತ್ತು. ಪ್ರಿಯ ದೇವಜನರೇ, ಅಂಜೂರದ ಎಲೆಗಳಿಂದ ಹಾಗೂ ದೇವರು ಅವರಿಗೆ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದ ನಿಜಾಂಶದಿಂದ ನಾವು ನೋಡಬಹುದಾದ 4 ಶ್ರೇಷ್ಠ ಪಾಠಗಳು ಈ ರೀತಿಯಾಗಿ ಇರುತ್ತವೆ. ಅದರಲ್ಲಿ ಮೊದಲನೆಯದು, ಮನುಷ್ಯನು ದೇವರನ್ನು ಸಮೀಪಿಸಬೇಕಾದರೆ ಅವನು ಸಾಕಷ್ಟು ಹೊದಿಕೆಯನ್ನು ಹೊಂದಿರಬೇಕಾಗಿರುತ್ತದೆ. ನಾವು ನಮ್ಮ ಸತ್ಕಾರ್ಯದ ಆಧಾರದಿಂದ ದೇವರ ಬಳಿಗೆ ಬರಲಿಕ್ಕಾಗುವುದಿಲ್ಲ. ನಾವು ಇರುವ ಸ್ಥಿತಿಯಲ್ಲೇ, ಅಂದರೆ ಪಾಪಿಯಾಗಿಯೇ ಆತನ ಬಳಿಗೆ ಬರಬೇಕು. ಎರಡನೆಯದಾಗಿ, ಅಂಜೂರದ ಎಲೆಗಳು ಸ್ವೀಕೃತವಾಗಿರುವುದಿಲ್ಲ. ಅವು ಕೇವಲ ಮನುಷ್ಯನಿಂದಲೇ ಮಾಡಲ್ಪಟ್ಟದ್ದಾಗಿರುತ್ತದೆ. ದೇವರು ಮನುಷ್ಯನಿಂದ ಮಾಡಲ್ಪಟ್ಟ ಹೊದಿಕೆಯನ್ನು ತೆಗೆದುಕೊಳ್ಳುವುದಿಲ್ಲ. ಮೂರನೆಯದಾಗಿ, ದೇವರೇ ಆ ಹೊದಿಕೆಯನ್ನು ಒದಗಿಸಬೇಕು. ಹಾಗೂ ನಾಲ್ಕನೇದಾಗಿ, ಕರ್ತನಾದ ಯೇಸು ಕ್ರಿಸ್ತನ ಮರಣದಿಂದ ಮಾತ್ರವೇ ಆ ಹೊದಿಕೆಯು ನಮಗೆ ದೊರಕುತ್ತದೆ ಎಂಬುವುಗಳೇ. ಪ್ರಿಯರೇ, ಮನುಷ್ಯನು ತನ್ನ ಮತ್ತು ದೇವರ ಕೋಪದ ನಡುವೆ ಒಂದು ಬದಲಿಯನ್ನು ಹೊಂದಬೇಕಾಗಿರುತ್ತದೆ. ಮನುಷ್ಯನು ಅದನ್ನು ಪರಿಗಣಿಸಬೇಕಾಗಿರುವುದು ಇಂದಿನ ದಿನಗಳಲ್ಲಿಯೂ ಬಹು ಪ್ರಾಮುಖ್ಯವಾಗಿರುತ್ತದೆ. ನಾವು ದೇವರ ಎದುರುಗಡೆ ಪಾಪಿಗಳು ಎಂಬ ಸರಿಯಾದ ಸ್ಥಾನವನ್ನು ತೆಗೆದುಕೊಂಡಾಗ ರಕ್ಷಣೆಯು ಉಂಟಾಗುತ್ತದೆ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 22 ಮತ್ತು 23ನೇ ವಚನವನ್ನು ಗಮನಿಸಿರಿ. ಮತ್ತು ಯೆಹೋವ ದೇವರು, ಈ ಮನುಷ್ಯನು ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತು ನಮ್ಮಲ್ಲಿಯೂ ಒಬ್ಬನಂತಾದನಲ್ಲ. ಇದರಿಂದ ಇವನು ಕೈಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನ್ ತೋಟದಿಂದ ಹೊರಡಿಸಿಬಿಟ್ಟನು ಎಂಬುದೇ. ಪ್ರಿಯರೇ, ದೇವರು ಮಾನವನನ್ನು ನಿತ್ಯಕ್ಕೂ ಪಾಪದಲ್ಲಿ ಜೀವಿಸುವಂತೆ ಬಿಡಲಿಲ್ಲ ಮತ್ತು ಅದನ್ನು ಎಂದಿಗೂ ಮಾಡುವುದಿಲ್ಲ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಅದು ನಿಜವಾಗಿಯೂ ಒಂದು ಆಶೀರ್ವಾದವೇ ಆಗಿರುತ್ತದೆ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿರಿ. ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುವ ಸುತ್ತುವ ಕತ್ತಿಯನ್ನು ಇರಿಸಿದನು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ದೇವರು ಅಲ್ಲಿ ರಸ್ತೆ ತಡೆಗಳನ್ನು ಹಾಕಿದನು ಎಂಬ ಅರ್ಥದಿಂದ ಹೇಳಿರುವುದಿಲ್ಲ. ಮಾನವನು ದೇವರ ಬಳಿಗೆ ಬರುವುದಕ್ಕೆ ಜೀವದ ದಾರಿಯು ತೆರೆದು ಇಡಲ್ಪಟ್ಟಿರುತ್ತದೆ ಎಂಬುದು ಇದರ ಅರ್ಥವಾಗಿರುತ್ತದೆ. ಆದರೆ ಈಗ ಅದು ಜೀವವೃಕ್ಷದ ಮೂಲಕವಾಗಿ ಇರುವುದಿಲ್ಲ. ರಕ್ಷಣೆಯು ಯಜ್ಞದ ಮೂಲಕವಾಗಿ ಬರುವಂಥದ್ದಾಗಿರುತ್ತದೆ. ಮತ್ತು ಮಾನವನು ಹಿಂದಕ್ಕೆ ತಿರುಗಿ ನೋಡಿದಾಗ ಅವನು ನೋಡಿದಂಥ ಸಂಗತಿಯು ಯಜ್ಞದ ರಕ್ತವಾಗಿತ್ತು. ಇಲ್ಲಿಗೆ ಆದಿಕಾಂಡ ಪುಸ್ತಕದ 3ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಪ್ರಿಯರೇ, ಇಲ್ಲಿವರೆಗೆ ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ನಿನ್ನ ಪ್ರೀತಿ ಕೃಪೆ ಕರುಣೆಗಳಿಂದ ನಮ್ಮನ್ನು ಪ್ರೀತಿಸಿ ನಾವು ನಿನ್ನ ಬಳಿಗೆ ಬರುವುದಕ್ಕೆ
ನಿನ್ನ ಮಗನು ನಮ್ಮ ರಕ್ಷಕನ ಮೂಲಕವಾಗಿ ಜೀವದ ಮಾರ್ಗವನ್ನು ತೆರೆದಿಟ್ಟದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ನಾವು ಆ ಮಾರ್ಗದಲ್ಲೇ ದಿನಾಲೂ ನಡೆಯುವುದಕ್ಕೆ, ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ಆಶೀರ್ವದಿಸು. ಅವರ ಕಷ್ಟ, ಸಮಸ್ಯೆ, ಕಣ್ಣೀರುಗಳಿಂದ ಬಿಡಿಸಿ ಜೀವದ ಮಾರ್ಗಕ್ಕೆ ನಡೆಸಿ ನಿತ್ಯ ನಿರಂತರವಾಗಿ ನಿನ್ನನ್ನು ಸ್ತುತಿಸುತ್ತಾ ಕೊಂಡಾಡುತ್ತಾ ಮುನ್ನಡೆಯುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ವಾಕ್ಯಗಳ ಅಧ್ಯಯನದಲ್ಲಿ ಮನುಷ್ಯನ ತಪ್ಪಿಗಸ್ತ ಮನೋಭಾವ, ಸೈತಾನನು ಹೊರಗಡೆ ಕಾರ್ಯ ಮಾಡುತ್ತಾ ಒಳಗಡೆ ಬರುತ್ತಾನೆ. ದೇವರಿಂದ ನ್ಯಾಯ ತೀರ್ಪು ಉಚ್ಚರಿಸಲ್ಪಟ್ಟಿದ್ದು ಮನುಷ್ಯನು ಸೃಷ್ಟಿಯ 3 ಕ್ರಮಗಳಲ್ಲಿ ಒಬ್ಬನಾಗಿರುವನು ಎಂಬುದನ್ನು ತಿಳಿದುಕೊಂಡಿರುವಾಗ ನಾವೆಲ್ಲರೂ ಆತ್ಮೀಕ ಮರಣದಿಂದ ತಪ್ಪಿಸಿಕೊಂಡವರಾಗಿ ರಕ್ಷಣೆಯ ಸಂತೋಷದಲ್ಲಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆ ಇಷ್ಟವಾಗಿರೋದಾದರೆ ಇಂದೇ ಕರೆ ಮಾಡಿರಿ, ಸೇವೆಯನ್ನು ಬೆಂಬಲಿಸಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.